ಖಾಸಗಿ. ಅದರಲ್ಲಿ ನಾವು ಫ್ಯಾಮಿಲಿ ಜೊತೆ ಹೋಗಿರೋವಂಥದ್ದು. ಇದು ಕಳೆದ ಒಂದೂವರೆ ತಿಂಗಳಿಂದನೇ ಇದು ಹೋಗಬೇಕು ಅಂತೇಳಿ ನನ್ನ ತಂಗಿ ನಮ್ಮ ತಾಯಿಯವರೆಲ್ಲ ಹೋಗಿದ್ದಾರೆ, ಕಸಿನ್ಸ್ ಎಲ್ಲ ಹೋಗಿದ್ದಾರೆ. ಸೊ ಇದರಲ್ಲೇನು ಬೇರೆ ವಿಶೇಷ ಏನಿಲ್ಲ. ಸೊ ಈಗ ಏನು ಇವತ್ತು ಸುರ್ಜೇವಾಲಾ ಅವರು ಮಂತ್ರಿಗಳನ್ನ, ಶಾಸಕರುಗಳ್ದೆಲ್ಲರೂ ಸಭೆ ಆಗಿದೆ. ಈಗ ಮಂತ್ರಿಗಳನ್ನ ಇವತ್ತಿಂದ ಕರೆದಿದ್ದಾರೆ, ಇವತ್ತಿನ 8 ಜನ ಕರೆದಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಇದ್ರ ಬಗ್ಗೆ ಅವ್ರು ಹೋಗ್ತಾ ಇರೋವಂಥದ್ದು, ದೇಶ ಪ್ರವಾಸಕ್ಕೆ ಹೋಗ್ತಾ ಇರುವಂಥದ್ದನ್ನ ಮನೆ ಸುರ್ಜೇವಾಲಾ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ಹೋಗ್ತಾ ಇರೋವಂಥದ್ದು. ಸೊ ಅದರಲ್ಲಿ ಬೇರೆ ವಿಶೇಷತೆ ಬಂದು ಮೀಟ್ ಮಾಡ್ತಾರೆ. ಆಮೇಲೆ ಸುರ್ಜೇವಾಲಾ ಅವ್ರನ್ನ ಬಂದಲ್ಲಿ ಮೀಟ್ ಮಾಡ್ತಾರೆ, ಮಾತಾಡಿದ್ದಾರೆ. ಆಗಲೇ ಅವರೆಲ್ಲ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ ಮತ್ತು ಸುರ್ಜೇವಾಲಾ ಅವರು ಗಮನಕ್ಕೆ ತಂದಿದ್ದಾರೆ. ಸೊ ಬಂದಮೇಲೆ ಮಾತಾಡ್ತಾರೆ. ಸುರ್ಜೇವಾಲಾ ಅವ್ರು ಏನಂದ್ರು ಸರ್? ಅದೇ ಇದಕ್ಕೆ ಅನುಮತಿ ಕೇಳಿದ ವಿಚಾರಕ್ಕೆ ಮಾತಾಡಿರುವಂಥವ್ರು ಅವರು ಕೇಳಿರ್ತಾರೆ. ಈಗ ಏನಾದರೂ ಆ ಥರದ ವಿಚಾರ ಏನಾದರೂ ಸಚಿವರ ಮೇಲೆ ಏನಾದ್ರು ಇದ್ರೆ ಅದೆಲ್ಲ ಬಂದ ಮೇಲೆ ಮಾತಾಡ್ತಾರೆ ಸರ್. ಈಗ ಅನುದಾನ ಹಂಚಿಕೆ ಮಾಡೋದು ಸಿಎಂ DCM ಸರ್. ಸುರ್ಜೇವಾಲಾ ಅವ್ರ ಮೀಟಿಂಗು ನಾನಾ ವ್ಯಾಖ್ಯಾನಗಳು, ವಿಶ್ಲೇಷಣೆಗಳಿಗೆ ಕಾರಣ ಆಗ್ತಾ ಇದೆ. ನಿಮ್ಮ ತಂದೆಯವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈಗ ಶಾಸಕರಾಗಿ ಅವ್ರದ್ದೇನಾದ್ರು ಸಮಸ್ಯೆಗಳಿದ್ರೆ ಸಹಜವಾಗಿ ನಡೆಯುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಮತ್ತು ಪ್ರದೇಶ ಅಧ್ಯಕ್ಷ ಹತ್ರ ಕೂತ್ಕೊಂಡು ಅವರ ಸಮಸ್ಯೆಗಳು ಏನಾದಿದ್ರೆ ಅದನ್ನು ಬಗೆಹರಿಸೋದಕ್ಕೆ ಇಲ್ಲ ಅನುದಾನ ಬೇಕು ಅಂತ ಕೇಳುವಂಥದ್ದು ಸಹಜ, ತಗೊಂಡು ಬಂದಿರುವಂಥದ್ದು. ಆದರೆ ಈ ಬಾರಿ ನಮ್ಮ AICC ಇನ್ಚಾರ್ಜ್ ಅವರು ಸುರ್ಜೇವಾಲಾ ಮಾಡಿರುವಂಥದ್ದು ನೀವು ಹೇಳಿದಾಗೆ ಭಾಳಷ್ಟು ಕಡೆ ಸ್ವಲ್ಪ ಅಸಮಾಧಾನಗಳು ಇದೆ. ಶಾಸಕರುಗಳು, ನಾನು ಬೇರೆ ಭಾಳ ಹಿರಿಯ ಶಾಸಕರು ಮತ್ತು ಮಾತಾಡುವಂಥ ಸಂದರ್ಭದಲ್ಲಿ ಅನುದಾನ ಕೇಳಿದ್ದೀವಿ ಅಂತ ಹೇಳ್ತಾರೆ. ಅನುದಾನ ಸುರ್ಜೇವಾಲಾ ಅವ್ರು ಕೊಡ್ತಾರ ಅನ್ನೋದೇ ಎಲ್ಲರೂ ಇದ್ದಿರೋವಂಥದ್ದು. ಸೊ ಅದರಿಂದ ಅದೇನಾಗಿದೆ, ಈಗ ಮುಖ್ಯಮಂತ್ರಿಗಳು ಈಗ ಎಲ್ಲ ಏನೋ ಸಚಿವರ ಜೊತೆ ಸಭೆಗಳು ಮುಗಿದ್ಮೇಲೆ ತದನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನ ನೋಡಬೇಕು. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ಪ್ರಯತ್ನ ನಡೀತಾ ಇದೆ. ಅದರ ಒಂದು ಮುಖ್ಯಮಂತ್ರಿಗಳು ಹೇಳಿದಲ್ಲ 5 ವರ್ಷ ನಾನು ಇರ್ತೀನಿ ಅಂತ. ಸುರ್ಜೇವಾಲಾ ಅದಕ್ಕೋಸ್ಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾವ್ರೆ. ಅಭಿಪ್ರಾಯ ಮಾಡುವಂಥದ್ದು ಸುರ್ಜೇವಾಲಾ ಅವರಿಗೆ ಸಂಬಂಧಪಟ್ಟಿದೆ. ಈಗ ನಾನು ಅಷ್ಟೊಂದೆಲ್ಲ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಇರ್ಬೋದು ಇದೆಲ್ಲ. ಇವತ್ತು 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದರೆ ಆ ಥರ ಏನಾದರೂ AICC ಅವರು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಪಕ್ಷದ ತೀರ್ಮಾನ. ಹೋಗ್ತಾನೆ